ಹಾಯ್ ಹಲೋ ಎವ್ರಿವನ್, ನಾನು ನಿಮ್ಮ ಚೇತನ್ ಬಂಗೇರ. ಇವತ್ತು ಎಲ್ಲಿಗೆ ಹೊರಟಿದೆ ಅಂದರೆ, ಮೊದಲೊಂದು ವೀಡಿಯೋದಲ್ಲಿ ತೇಜಸ್ವಿ ಅವ್ರ ಮ್ಯೂಸಿಯಂ ಅಂತ ಒಂದು ಪ್ಲೇಸ್ ಇದು ಹಾಕಿದೆಯಲ್ಲ, ಇವತ್ತು ಅಲ್ಲಿಗೆ ಹೋಗಿ ಅಲ್ಲಿನ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೇನೆ. ನಿಮಗೆ ಅಲ್ಲಿನ ವಸ್ತು ಮತ್ತು ಆ ಪ್ರತಿಷ್ಠಾನದ ಬಗ್ಗೆ ನಿಮ್ಗೆ ಹೇಳ್ತೇವೆ ಇವತ್ತು. ಬನ್ನಿ, ವೀಡಿಯೋನ ಎಂಟು ತನಕ ಕಾಣಿಯಕ್ಕ. ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನಕ್ಕೆ ಹೋಗ್ತಿದ್ದೀನಂತ ಈಗ ಬಂದಿದೆ ಅಲ್ಲಿಗೆ. ಇನ್ನು ಒಳಗೆ ಹೋಗಿ ಅವ್ರ ಹತ್ರ ಎಲ್ಲ ನಾವು ಮಾತಾಡುವ ಎಂತ ಇದ್ರ ಬಗ್ಗೆ. ಇದು ಕೊಟ್ಟಿಗೆಹಾರದ KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ. ಈ ಕಟ್ಟಡ 2015ರಲ್ಲಿ ಶಂಕುಸ್ಥಾಪನೆಯಾಗಿ 2018ರಲ್ಲಿ ಉದ್ಘಾಟನೆಯಾಗಿದೆ. ತೇಜಸ್ವಿ ಅವರ ಬದುಕು, ಬರಹ ಮತ್ತು ಚಿಂತನೆಗಳ ಸಾಕಾರಕ್ಕಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬನ್ನಿ ಇದರೊಳಗಡೆ ಹೋಗಿ ಇಲ್ಲಿ ಏನೇನು ಬನ್ನಿ ಹೋಗುವ. ಇದೇನು ನೀವು ನೋಡ್ತಾ ಇದ್ದೀರಾ, ಇದನ್ನ ಕ್ಯಾಲಿಗ್ರಫಿ ಅಂತ ಕರೀತಾರೆ, ಕನ್ನಡದಲ್ಲಿ ಅಕ್ಷರ ವಿನ್ಯಾಸ ಅಂತ ಕರೀತಾರೆ. ಇಲ್ಲಿ ತೇಜಸ್ವಿಯವರ ಸಾಲುಗಳನ್ನು ಬೇರೆ ಬೇರೆ ವಿನ್ಯಾಸಗಳಲ್ಲಿ ಕಲಾವಿದರು ಬರೆದಿದ್ದಾರೆ. ರಾಷ್ಟ್ರದ ಹಾಗೂ ರಾಜ್ಯದ ವಿಶೇಷ ಪ್ರಸಿದ್ಧರಾದಂಥ ಕಲಾವಿದರು ಮಾಡಿರುವಂತಹ ಕಲಾಕೃತಿಗಳಿದು. ವರ್ಷದ ಕೆಳಗೆ ಇಲ್ಲಿ ನಡೆದಂತಹ ಕ್ಯಾಲಿಗ್ರಫಿ ಕಾರ್ಯಾಗಾರದಲ್ಲಿ ನುರಿತ ಏನು ಕ್ಯಾಲಿಗ್ರಫಿ ಕಲಾವಿದರಿದ್ದಾರೆ ಅವರು ಮಾಡಿರುವಂತಹ ಕಲಾಕೃತಿಗಳು. ಹತ್ತಿರದಿಂದ ನೋಡ್ತಾ ಹೋಗೋಣ. ಬೇರೆ ಬೇರೆ ವಿನ್ಯಾಸಗಳಲ್ಲಿ ತೇಜಸ್ವಿಯವರ ಸಾಲುಗಳನ್ನು ಬೇರೆ ಬೇರೆ ಲೇಖನಿಗಳ ಮೂಲಕ ಬರೆದಿರುವಂಥದ್ದು. ಅವುಗಳನ್ನು ನೋಡ್ತಾ ನೋಡ್ತಾ ನಿಮಗೆ ಅದರ ಅರ್ಥ ಮತ್ತು ಕೂಡ ಹೆಚ್ಚಾಗುತ್ತೆ. ಎಂಥ ವರ್ಡ್ಸ್ ನೋಡಿ. ಹೌದು, ಇದು ನೋಡಿ ನದಿಗಳು ಅಂತಿದೆ. ನದಿಗಳು ಅಂದ ತಕ್ಷಣ ನಿಮಗೆ ಆ ಬ್ಯಾಕ್ಗ್ರೌಂಡ್ನ ಕಲರ್ಗಳು ಆ ಫೀಲ್ ಕೊಡುತ್ತೆ, ನದಿಯನ್ನು ಫೀಲ್ ಕೊಡುತ್ತೆ. ಮತ್ತು ಇದು ಪ್ರಕೃತಿ ಅಂದ ತಕ್ಷಣ ಹಸಿರು ಬಣ್ಣ, ಆ ಕಲರ್ ಸ್ಪ್ರೆಡ್ ಆಗಿರುವಂಥದ್ದು ಆ ಪದಕ್ಕೆ ಹೆಚ್ಚಿನಾದಂತಹ ಒಂದು ಇದು ಕೊಡುತ್ತೆ. ವಿಶೇಷವಾಗಿ ತೇಜಸ್ವಿಯವರ ಸಾಲುಗಳು ಅವ್ರ ಕೃತಿಗಳನ್ನು ಓದದೇ ಇದ್ದವರಿಗೂ ಕೂಡ ನಾಟುತ್ತೆ. ಆ ವರ್ಡ್ ನೋಡಿ, ಮಾತನಾಡದಿರೋ ಮೌನವು ಒಂದು ಮಾತು ಅನ್ನೋದು, ಆ ಮೌನ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಹೇಳುತ್ತೆ. ಜೊತೆಗೆ ಇದು ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ ಅನ್ನೋದು. ಆ ಥರದ್ದು ವಿಶೇಷವಾದಂತಹ ಸಾಲುಗಳು ನಮ್ಮ ವರ್ತನೆ, ನಮ್ಮ ವ್ಯಕ್ತಿತ್ವ, ನಮ್ಮ ಪದಗಳಿಗೆ ಅರ್ಥ ಕೊಡುತ್ತೆ ಅನ್ನುವಂಥದ್ದು. ಈ ಥರದ ಬೇರೆ ಬೇರೆ ಅವರ ಪ್ರಸಿದ್ಧ ಸಾಲುಗಳನ್ನು ನೀವು ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ವಿಷಯ ಅಂತಪ್ಪ ಅಂದರೆ ಎಷ್ಟು ಒಂದು ಇದು ಮಾಡಿದಾರಂದರೆ, ಅವ್ರ ಸಾಲುಗಳು ನೋಡಿ, ಒಂದೊಂದು ನೋಡಿದರೆ ನಾನೊಂದು 2-3 ರೀಲಿಗೆ ಹಾಕಿದೆ. ಇದು ನೋಡಿ, ಇದರಲ್ಲಿ ನೀವೇ ಓದ್ಬೇಕು. ಅವ್ರ ಹತ್ರ ಕೇಳಿದೆ, ಎಲ್ಲ ಹೇಳ್ತಿದ್ದಾರೆ ಡೀಟೇಲ್ ಆಗಿ. ಇನ್ನೂ ಡೀಟೇಲ್ ವಿಷಯ ಎಲ್ಲ ಆಗ್ತೆ, ಹಂಗೆ ಶೇರ್ ಮಾಡಿ ಅಷ್ಟೇ. ಎಷ್ಟನ್ನು ನಾವು ಕಣ್ಣಿಗೆ ಕಂಡರೂ ನೋಡದೆ ಬಿಟ್ಟಿದ್ದೇವೋ ಏನೋ. ಅದು ಕಾಣೋದು ಬೇರೆ, ನೋಡೋದು ಬೇರೆ ಅಲ್ಲ. ಕಂಡರೂ ನೋಡೋದೆ ಅಂತಂದ್ರೆ ಸುಮ್ಮನೆ ನೋಡೋದಕ್ಕೂ ಅದನ್ನ ವ್ಯತ್ಯಾಸ ಉಂಟಾ, ಡಿಫ್ರೆನ್ಸ್ ಉಂಟು. ಡೀಟೈಲ್ ಆಗಿ ನೋಡೋದಕ್ಕೂ ಅಥವಾ ಅದನ್ನ ಬೇರೆ ರೀತಿಯಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಹೇಳ್ತಾರೆ. ಬೇರೆ ಬೇರೆ ಲೇಖನಿಗಳು ಹತ್ತಿರ ಒಂದು 20-30 ಥರದ ಪೆನ್ಗಳನ್ನು ಬಳಸಿ ಮಾಡಿರೋವಂಥದ್ದು. ಅದೆಲ್ಲ ನೋಡಿ ಎಷ್ಟು ಕಷ್ಟ ಇರ್ಬೋದಲ್ಲ ಅದೆಲ್ಲ. 20-30 ಪೆನ್ ಅಂದ್ರೆ ಬೇರೆ ಬೇರೆ ಅದೇ ಗೊತ್ತಾಯ್ತಾ, ಫಾಂಟ್ ಆಗಿರ್ಬೋದು, ಆ ಥರದ್ದನ್ನ ಬಳಸಿ ಇಂಕ್ಗಳನ್ನು ಬಳಸಿ ಮಾಡಿ. ಈಗೆಲ್ಲ ಟೆಕ್ನಾಲಜಿ ಇದ್ರಲ್ಲಿ ಮಾಡ್ತಾರೆ, ಅದೆಲ್ಲ ಕೈಯಲ್ಲೇ ಮಾಡಿದ್ದಲ್ಲ, ಕೈಯಲ್ಲೇ ಮಾಡಿರೋವಂಥದ್ದು. ನೆಕ್ಸ್ಟ್ ಲೆವೆಲ್ ಮಾರೆ. ನಾವು ಒಳಗಲ್ಲೊಂದು ಐಟಮ್ ನೋಡಿದೆ, ವಿಡಿಯೋ ಮಾಡಲಿಕ್ಕೆ ಇದೇ ಅನಿಸ್ಲಿಲ್ಲ. ಐಟಮ್ಸ್ ಇದೆ. ಎಷ್ಟು ನಾವು ಕರ್ನಾಟಕ ತಿರುಗ್ತೀವಿ, ಎಲ್ಲ ಐಟಮ್ಸ್ ಇಲ್ಲೇ ಒಂದೇ ಪ್ಲೇಸಲ್ಲಿ ನೋಡ್ಬೋದು ಅನಿಸ್ತು, ಅಷ್ಟು ಐಟಮ್ಸ್ ಇದೆ. ಮತ್ತೆ ಇವರು ತೇಜಸ್ವಿ ಅವರು ಆದಷ್ಟು ಕಾಡುಗಳ ಬಗ್ಗೆ ಮಾತಾಡ್ತಾರಲ್ಲ, ಅಂದ್ರೆ ಅದು ಯಾಕಂತ ಮುಖ್ಯ. ಅವರೇ ಒಂದ್ ಕಡೆ ಹೇಳ್ತಾರೆ, ಪರಿಸರ ಸಂರಕ್ಷಣೆ ಕುರಿತು ಬರಿಬೇಕು ನಾವು, ಯಾಕಂದ್ರೆ ಪರಿಸರ ಉಳಿದ್ರೆ ಎಲ್ಲ ಉಳಿತದೆ ಅಂತ. ಅವರ ಎಲ್ಲ ಕೃತಿಗಳಲ್ಲೂ ನೀವು ಪರಿಸರವನ್ನ ನೋಡ್ಬೋದು, ಯಾಕೆ ಉಳಿಸ್ಬೇಕು. ಅದೇ ನಾ ಇಲ್ಲೆಲ್ಲ ಓದ್ದೆ ಅವ್ರದ್ದು ಬರ್ದಿದ್ದು, ಎಲ್ಲದ್ರ ಬಗ್ಗೆನೂ ಕಾಡುಗಳನ್ನೇ ಇದು, ಕಾಡು, ಪರಿಸರ, ಪ್ರಾಣಿ, ಜೀವಲೋಕ ಏನಿದೆ ಅದನ್ನ ಉಳಿಸ್ಬೇಕು ಅನ್ನೋದು ಅವರ ಇಂಟೆನ್ಷನ್ ಆಗಿತ್ತು. ಯಾಕೆಂದ್ರೆ ಉಳಿದ್ರೆ ಮತ್ತೆ ಎಲ್ಲ ಮುಂದೆ ಕಲೆ, ಸಂಸ್ಕೃತಿ ಏನಿದೆ ಅವೆಲ್ಲ ಉಳಿಬೇಕು ಅಂತಂದ್ರೆ ಮುಖ್ಯವಾಗಿ ಮೂಲಭೂತವಾಗಿ ಅದು ಉಳಿಬೇಕು ಅಂತ, ಉಳಿಬೇಕು ಅಥವಾ ಪರಿಸರ ಉಳಿಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ನೋಡಿ ಎಷ್ಟಿದೆ ನೋಡಿ, ಹೇಳಿ ಸರ್. ನೋಡಿ, ನನ್ನ ಮಟ್ಟಿಗಂತೂ ಆತ್ಮಗೌರವವನ್ನು ಬಿಟ್ಟು ಉಳಿಸಿಕೊಳ್ಳಬೇಕಾದ ಯಾವ ಕಲೆಯೂ ಪ್ರಪಂಚದಿಲ್ಲ ಇಲ್ಲ ಅನ್ನೋಂಥದ್ದು. ಆಮೇಲೆ ಗಂಭೀರವಾಗಿ ಬದುಕಿ ಗಂಭೀರವಾಗಿ ಸಾಯೋಣ ಅನ್ನೋಂಥದ್ದು ಇರ್ಬೋದು. ಬೇರೆ ಬೇರೆ ಸಾಲುಗಳು ಅಂದ್ರೆ ಕೃತಿಗಳನ್ನ ಓದದೇ ಇದ್ದವರಿಗೂ ಕೂಡ ಈ ಸಾಲುಗಳು ಒಂದು ಕ್ರಿಯೇಟ್ ಮಾಡಿದ್ದಾರೆ, ಇನ್ಸ್ಪೈರ್ ಆಗುವಂಥದ್ದು. ಅದನ್ನ ನೋಡಿದ ತಕ್ಷಣ ಹೌದಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋ ಆ ಕಾರಣಕ್ಕಾಗಿಯೇ ವಿಶೇಷವಾಗಿ ಇಲ್ಲಿ ಕ್ಯಾಲಿಗ್ರಫಿಗಳಲ್ಲಿ ಬರೆದಿದ್ದಾರೆ. ಅವರ ಸಾಲುಗಳನ್ನ ಇಲ್ಲಿ ಹಾಕಿದ್ದೀವಿ. ಅವ್ರ ಒಂಥರ ಭಾರಿ ವಿಶೇಷ ಮನುಷ್ಯ ಅಲ್ಲ. ಎಷ್ಟೆಲ್ಲ ಕ್ರಿಯೇಟಿವಿಟಿಯನ್ನು ನೋಡಿ ಎಲ್ಲದು ಅವರದ್ದು. ಅವರ ಬರಹ ಮತ್ತು ಬದುಕಿಗೆ ವ್ಯತ್ಯಾಸ ಇರಲಿಲ್ಲ. ಹೇಗೆ ಬದುಕಿದ್ರು ಅದೇ ತರ ಬರ್ದಿದ್ದಾರೆ ಅಲ್ಲ. ಹೇಗೆ ಬರೆದ್ರು ಹಾಗೆ ಬದುಕಿದ್ದಾರೆ.
ಗಾಡಿನ ಇದು ಅದರ ಮಾಡಲ್ ತೇಜಸ್ವಿ ಅವರು ಬಳಸ್ತಾ ಇದ್ದಂತಹ ಸ್ಕೂಟರ್ನ ಮಾದರಿಯಲ್ಲಿ ಇಟ್ಟಿದ್ದೀವಿ. ಹಾಂ ತೇಜಸ್ವಿ ಅವರ ಸ್ಕೂಟರ್ ಕೂಡ ಒಂದು ವಿಶೇಷವಾದ ಸ್ಥಾನ ಇದೆ. ಹಾಂ ಇಲ್ಲಿ ಬಂದವರೆಲ್ಲ ಈ ಸ್ಕೂಟರ್ ಮುಂದೆ ನಿಂತು ಸೆಲ್ಫಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಹಾಂ ಅವರು ದಿನನಿತ್ಯ ಅವರಿದ್ದ ಇವ್ರು ಓಡಿಸಿದಂಥ ಗಾಡಿ ಇದು. ಬಳಸಿರುವಂತಹ ಗಾಡಿಯ ಮಾಡಲ್ಲ. ಹಾಂ ಅದೇ ಸೇಮ್ ಅದೇ ಟೈಪ್. ಹಾಂ ಹಿಂದೆ ಸೀಟ್ ಇರಲಿಲ್ಲ. ಅವರು ಮೂಡಿಗೆರೆಯಲ್ಲಿ ತಿರುಗಾಡುವಾಗ ತುಂಬಾ ಜನ ಅದನ್ನ ನೋಡಿ ಒಂಥರ ಖುಷಿ. ಅದೇ ಹಳೆ ಕಾಲದ ಇದಂದ್ರೆ ಒಂದು ಇದಲ್ಲ. ಸ್ಕೂಟರ್ನ ತಾವೇ ಬಿಚ್ಚಿ ಮತ್ತೆ ಜೋಡಿಸಿ ಬಣ್ಣ ಎಲ್ಲ ಮಾಡಿ ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಈ ಸ್ಕೂಟರ್ ಬಗ್ಗೆನೇ ಒಂದು ವಿಶೇಷವಾದ ಇದಿದೆ, ಅಭಿಮಾನ ಇದೆ ಇದರಲ್ಲಿ. ತಕ್ಷಣ ನೆನಪಾಗುವಂತ ಒಂದು ಇದು ಭಾಗ ಅದು ಅದು ಅವರದೇ ಒಂದು ಭಾಗ ಅನ್ನೋ ರೀತಿ ಇದೆ. ಅವ್ರ ಬದುಕಿನ ಭಾಗ ಅನ್ನೋ ರೀತಿ. ಓ ನನ್ನ ಚೇತನ್ ಬುಕ್ಸ್ ಬಗ್ಗೆ ಇದು ಅವರ ಎಲ್ಲ ಪುಸ್ತಕಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ವಿಶೇಷವಾಗಿ ಆ ಕೃತಿ ಯಾವ್ದೋ ಪ್ರಕಾರಕ್ಕೆ ಸೇರಿದೆ, ಮತ್ತೆ ಪುಸ್ತಕದಲ್ಲಿ ಏನಿದೆ, ಮತ್ತೆ ಯಾವಾಗ ಯಾವ ಇಸ್ವಿಯಲ್ಲಿ ಅದನ್ನ ಬರೆದ್ರು ಅನ್ನುವಂಥ ಡೀಟೇಲ್ಸ್ ಅನ್ನ ಇಲ್ಲಿ ಹಾಕಿದ್ದೀವಿ. ಅಂದ್ರೆ ಬಂದಿರುವಂತವ್ರು ಈ ಪುಸ್ತಕಗಳನ್ನ ಓದದೇ ಇದ್ದವಂತವ್ರು ಬಂದಾಗ ಯಾವ ಪುಸ್ತಕವನ್ನ ಓದ್ಬೋದು ಅಥವಾ ಯಾವ ಪುಸ್ತಕದಿಂದ ಶುರು ಮಾಡ್ಬೋದು ಅನ್ನೋದು, ಅಥವಾ ಆಲ್ರೆಡಿ ಓದಿರೋಂಥವ್ರು ಬೇರೆ ಪುಸ್ತಕಗಳನ್ನ ಓದುವಾಗ ಯಾವ ಪುಸ್ತಕದ ಬಗ್ಗೆ ಮಾಹಿತಿ ಇರಲಿ ಅನ್ನೋ ಕಾರಣಕ್ಕಾಗಿ ಅದನ್ನ ಇಲ್ಲಿ ಹಾಕಿದ್ದೀವಿ. ಪ್ರತಿಯೊಂದು ಪುಸ್ತಕದ ಮಾಹಿತಿ ಕೂಡ ಹಾಕಿದ್ದೀವಿ. ಅದು ಬೇರೆ ಎಲ್ಲ ಬೇರೆ ಬೇರೆ ತರ ಇದೆ. ಕಥೆ, ಕಾದಂಬರಿ, ಲೇಖನಗಳು, ಮೋಟಿವೇಟಿವ್ ಅದೆಲ್ಲ ಇದೆ. ಪರಿಸರ ಸಂಬಂಧಪಟ್ಟಂತ ಅಂದ್ರೆ ಇಲ್ಲಿ ಬಂದವರು ಅದನ್ನ ಪರ್ಚೇಸ್ ಮಾಡ್ಬೋದಾ ಅಥವಾ ಓದ್ಬೋದಾ ಹೇಗೆ? ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದೀವಿ. ಪರ್ಚೇಸ್ ಮಾಡೋಕೆ ಬೇರೆ ಇದೆಯಾ? ಅಲ್ಲಿ ಪುಸ್ತಕ ಮಾರಾಟ ಇದಿದೆ, ಅದನ್ನು ಖರೀದಿ ಮಾಡಬಹುದು. ಈ ಲೈಬ್ರರಿ ಕೂತ್ಕೊಂಡು ಎಲ್ಲ ಪುಸ್ತಕಗಳನ್ನು ಓದಬಹುದು. ತೇಜಸ್ವಿ ಪುಸ್ತಕಗಳ ಜೊತೆಗೆ ಅವರ ಆಸಕ್ತಿಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಪುಸ್ತಕಗಳು ಸಹಿತ ಇದೆ. ಪರಿಸರದ ಬಗ್ಗೆ ಇದೆ, ಅವ್ರ ಬಗ್ಗೆ ಪ್ರಭಾವ ಬೀರಿದ್ರಲ್ಲ ಕುವೆಂಪು ಮತ್ತೆ ಶಿವರಾಮ್ ಕಾರಂತರು, ಅವರ ಪುಸ್ತಕಗಳನ್ನು ಕೂಡ ನೀವು ನೋಡಬಹುದು. ಅದರಿಂದ ಇದು ನೋಡಿ ಕರ್ವಾಲೋ, ಇದು ಅವರ ಅತಿ ಪ್ರಸಿದ್ಧವಾದಂತ ಕಾದಂಬರಿ. ಈಗಾಗಲೇ ಆ ಕೃತಿಯನ್ನು ಬರೆದು 50 ವರ್ಷ ಆಗಿದೆ. 50 ವರ್ಷ ಆಗಿದೆ ಆ ಕೃತಿ ಬರೆದು. ಇನ್ನೇನು 100ರ ಮುದ್ರಣ ಆಗುವ ಹಂತದಲ್ಲಿದೆ. ಇನ್ನೊಂದು ಕೆಲ ತಿಂಗಳಲ್ಲಿ 100 ಮುದ್ರಣ ಆಗುತ್ತೆ. ಹೌದಾ? ಅಂದ್ರೆ ಅಷ್ಟು ಹೆಚ್ಚು ಪ್ರಸಿದ್ಧ ಆಗಿರುವ ಕಾದಂಬರಿ ಅದು. ಹಾಗೆ ಇವರು ಹಲವಾರು ಕೃತಿಗಳು ಸಿನಿಮಾ ಆಗಿದೆ. ಕಿರುಗೂರಿನ ಗಯ್ಯಾಳಿಗಳಿರ್ಬೋದು, ಈಗ ಜುಗಾರಿ ಕ್ರಾಸ್ ಕೂಡ ಒಂದು ಸಿನಿಮಾ ಆಗುವ ಪ್ರಕ್ರಿಯೆಯಲ್ಲಿದೆ. ಓ, ಸಿನಿಮಾಕ್ಕೂ ಅದಕ್ಕೂ ಒಂದು ಮಾದರಿ ಅವರದ್ದು. ಹೌದೌದು. ಹೆಚ್ಚಿನದಾಗಿ ಎಲ್ಲ ಪ್ರಾಣಿಗಳ ಬಗ್ಗೆ, ಕಾಡಿನ ಬಗ್ಗೆನೇ ಇದಲ್ಲ ಅವರದ್ದು. ನೋಡಿ ಇಲ್ಲಿ ತೇಜಸ್ವಿ ಅವರ ಮದುವೆ ಕಾಗದ ಇದೆ. ಆಗಲಿಂದು ಅದನ್ನೇ ನೀವು ಕಾಪಿ ಇದು ಮಾಡಿದ್ದು. 1966ರಲ್ಲಿ ಮದುವೆ ಆಯಿತು. ಕುವೆಂಪು ಅವರು ಅವರ ಇದಕ್ಕೆ ಕೊಟ್ಟಿದ್ದು. ಮಗ ತೇಜಸ್ವಿ ಅವರ ಮದುವೆಗೆ ಕಾಗದವನ್ನ ಬರೆದು ಕಳಿಸ್ತಾರೆ. ವಿಶೇಷ ಅಂದ್ರೆ ಅವರು ಮಂತ್ರಮಂಗಲದ ಪ್ರಕಾರ ಮದುವೆ ಆಗ್ತಾರೆ. ಅಂದ್ರೆ ಸರಳವಾಗಿ ಒಂದಷ್ಟು ಜನಗಳು ಮಾತ್ರ ಸೇರ್ಕೊಂಡು ಮದುವೆ ಆಗೋ ಅದು ಅದರ ಒಂದು ಇದಿರುತ್ತೆ. ಆ ಕಾರಣಕ್ಕಾಗಿ ಅವರು ಹೇಗೆ ಅಂದರೆ ಮದುವೆಯ ದಿನ ಅಥವಾ ಮದುವೆ ಮಾರನೇ ದಿನ ಮದುವೆ ಮುಗಿದ ನಂತರ ತಲುಪೋ ರೀತಿಯಲ್ಲಿ ಕಾಗದವಾಗಿ ತಲುಪಬೇಕು, ಆ ರೀತಿಯಲ್ಲಿ ಆ ಕಾಗದವನ್ನು ಹಾಕ್ತಾರೆ. ಅಲ್ಲೊಂದು ಮೆನ್ಷನ್ ಮಾಡಿದ್ದಾರೆ ಅವರು, ಏನಂದರೆ ಅನುಕೂಲ ವಿರಾಮವಿದ್ದಾಗ ಬಂದು ನೀವು ಆತಿಥ್ಯವನ್ನು ಸ್ವೀಕರಿಸಿ ಅಂತ ಹಾಕಿದ್ದಾರೆ. ಸರಳವಾಗಿ ಇಲ್ಲಿ ಚಿತ್ರಕೂಟದಲ್ಲಿ ಅವರ ಮದುವೆ ಆಯಿತು. ಸರ್ ಇದು ಅವರ ಪುಸ್ತಕಗಳನ್ನ ಇಲ್ಲಿ ನಾವು ಇಟ್ಟಿದ್ದೀವಿ. ಗಾಜಿನ ಮನೆ ಸುತ್ತ ಏನೋ ನೀವು ನೋಡ್ಬೋದು, ಅದೇ ಗೊತ್ತಾಯ್ತಾ? ಗ್ಲಾಸ್ ಹೌಸ್ ಇದೆ. ಪ್ರಕೃತಿಯ ನಡುವೆ ಕೂತ್ಕೊಂಡು ಅವರ ಪುಸ್ತಕಗಳನ್ನ ನೋಡುವ ಇಲ್ಲಿ ಓದುವಾಗ ಎಷ್ಟು ಪೀಸ್ಫುಲ್ನೆಸ್ ಇದೆಯಲ್ಲ, ಸೈಲೆನ್ಸ್. ಎಲ್ಲ ಪುಸ್ತಕಗಳನ್ನ ಇಲ್ಲಿ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಅವರ ಆಸಕ್ತಿ ಸಂಬಂಧಪಟ್ಟ ಪುಸ್ತಕಗಳನ್ನು ಕೂಡ ನೀವು ನೋಡ್ಬೋದು. ಸರ್ ಇದು ಕಚೇರಿ ಮತ್ತು ಪುಸ್ತಕ ಮಾರಾಟ ವಿಭಾಗ ಅಂದ್ರೆ ತೇಜಸ್ವಿ ಅವರ ಪುಸ್ತಕ ಮಾರಾಟ ವಿಭಾಗ. ಇಲ್ಲಿ ತೇಜಸ್ವಿ ಅವರ ಎಲ್ಲ ಪುಸ್ತಕಗಳನ್ನ ನೋಡ್ಬೋದಾ? ದರದಲ್ಲಿ ಖರೀದಿ ಮಾಡಬಹುದು. ಅಂದ್ರೆ ನಮ್ಗೆ ಬೇಕಾದದ್ದು ನಿಮ್ಗೆ ಯಾವ್ದು ಬೇಕು ಅಂತ ಇದೆ. ಮತ್ತೆ ಇದು ಟಿ ಶರ್ಟ್ಸ್ ಅಲ್ಲ, ಟಿ ಶರ್ಟ್ಗಳನ್ನು ಕೂಡ ಇಲ್ಲಿ ನೀವು ಖರೀದಿ ಮಾಡಬಹುದು. ಅಂದ್ರೆ ಅವ್ರದ್ದು ಬರೆದಿದ್ದ ನೋಟ್ಸ್ ಗಳೆಲ್ಲ ಹಿಂದೆ ಬ್ಯಾಕ್ ಪ್ರಿಂಟ್ ಇದೆ. ಹೌದು, ಇಲ್ಲಿ ತೇಜಸ್ವಿ ಕೃತಿಗಳ ಬಗ್ಗೆ ಅದರ ಡೀಟೇಲ್ಸ್ ಇದೆ, ಪುಸ್ತಕದ ಬಗ್ಗೆ ಮತ್ತೆ ಪುಸ್ತಕದ ಹೆಸರು, ಅದರ ಬೆಲೆ ಎಲ್ಲವೂ ಇದೆ. ನೋಡ್ಬಿಟ್ಟು ಪರ್ಚೇಸ್ ಮಾಡೋದು ಈ ತರ. ಇವೆಲ್ಲ ಅವರ ಪುಸ್ತಕಗಳು. ತುಂಬಾ ಇದೆ ಅಲ್ಲ, ವೆರೈಟೀಸ್ ಆಫ್ ಬುಕ್ಸ್ ಇದೆಯಲ್ಲ. ಒಟ್ಟು 54 ಪುಸ್ತಕಗಳು ಬರುತ್ತೆ. ಟಿ ಶರ್ಟ್ಸು ತುಂಬ ಚೆನ್ನಾಗಿದೆ ಅಲ್ಲ ನೋಡಿ. ಒಟ್ಟಿನಲ್ಲಿ ಕ್ರಾಂತಿ ಆಗಬೇಕಪ್ಪ. ಬೀಟಲ್ ನಾವು ಒಂದು ಮಾದರಿಯನ್ನು ಇಟ್ಟಿದ್ದೀವಿ. ಅಂದ್ರೆ ಬಂದವರಿಗೆ ಅದರ ಬಗ್ಗೆ ಒಂದು ಗೊತ್ತಾಗ್ಲಿ ಅಂತ ಬರಲಿ ಅನ್ನೋಕ್ಕಾಗಿ. ಮತ್ತೆ ತೇಜಸ್ವಿಯವರು ಕೂಡ ಕೀಟಗಳ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ನಡೆಯುವ ಕಡ್ಡಿ 6 ವೇಳೆ ಅಂತೇಳಿ. ಅದು ಕೂಡ ನೀವು ಖರೀದಿ ಮಾಡ್ಬೋದು. ಮತ್ತೆ ಒಳಗಡೆ ಕೀಟ ಸಂಗ್ರಹಾಲಯ. ಬನ್ನಿ ಸರ್ ಹೋಗು.
ಇದು ವಸ್ತು ಸಂಗ್ರಹಾಲಯ ಅಲ್ಲ? ನೀವು ಒಳಗಡೆ ಪ್ರವೇಶಿಸಿದ್ರೆ ಎಡಭಾಗಕ್ಕೆ ನಿಮಗೆ ಕೀಟ ಸಂಗ್ರಹಾಲಯ ಸಿಗುತ್ತೆ. ಹಾ, ಎಡಭಾಗಕ್ಕೆ ಬರ್ತಿದ್ದಾಗ ಇಲ್ಲಿ ಫಾಸಿಲ್ಸ್ ಏನು ಪಳೆಯುಳಿಕೆಗಳಿದ್ದಾವೆ ಅದನ್ನ ನೋಡಬಹುದು. ಅಂದ್ರೆ ಲಕ್ಷಾಂತರ ವರ್ಷಗಳ ಹಿಂದಿಂದು, ಲಕ್ಷಾಂತರ ವರ್ಷಗಳ ಹಿಂದಿದ್ದು ಕಲ್ಲಿನ ಪದರಗಳ ನಡುವೆ ಸಿಲುಕೊಂಡು ಅನಂತರ ಕಲ್ಲು ರೀತಿಯಲ್ಲಿ ಆಗಿರುವಂತಹ ಒಂದು ಫಾಸಿಲ್ಸ್. ಇಲ್ಲಿ ಬೇರೆ ಬೇರೆ ಶಂಖ, ಮೊಟ್ಟೆ, ಶಿಲ್ಪಿಗಳು, ಮರದ ತುಂಡು ಇವೆಲ್ಲ ಇದೆ ಇಲ್ಲಿ ನೋಡ್ಬೋದು. ಇದರಲ್ಲಿ ನಿಮಗೆ ರಚನೆಗಳು, ಜೀವಕೋಶದ ರಚನೆ, ರಕ್ತನಾಳ, ನರಗಳು ಎಲ್ಲ ಆಕಾರ ಎಲ್ಲ ನಿಮಗೆ. ಮತ್ತೆ ಇದ್ರ ಮೇಲೆ ನೋಡಿ ಒಂದು ಸ್ಟಾರ್ ಡಿಸೈನ್ ಟೈಪ್, ಅದು ಅದರೆಲ್ಲ ಇದ್ದಿದ್ದು ಮೊದಲೇ ಇದ್ದಿತ್ತು. ಅದು ಅದೇ ಕಾಲಾಂತರದಲ್ಲಿ ಎಷ್ಟೋ ವರ್ಷಗಳ ಏನೋ ಒಂದು ಅದರ ಬಿಸಿಗೆ ಆಗಿ ಆಗಿರುವಂತ ಅದನ್ನ ನೋಡ್ಬೋದು. ಇಲ್ಲಿ ಒಂದು ಇದು ಹಾರುವ ಓತಿ ಇದು ಸರ್, ನಾನು ಸೈನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ದು ಬಿಟ್ರೆ ರಿಯಲ್ ಆಗಿ ನಮ್ದು ಸೈನ್ಸ್ ಲ್ಯಾಬ್ ಅಲ್ಲೂ ನೋಡಿಲ್ಲ. ಇದು ಕರ್ವಾಲೋ ಅನ್ನುವಂಥ ಈ ಕೃತಿಯಲ್ಲಿ ಬರುವಂತ ಒಂದು ಪಾತ್ರ. ಕರ್ವಾಲೋ ಈ ಒಂದು ಹಾರುವ ಓತಿ ಬಗ್ಗೆನೇ ಬರೆದಿರುವಂಥದ್ದು. ಇದು ತುಂಬಾ ಈ ಕೃತಿಯನ್ನು ಓದಿದ್ದವರಿಗೆ ತುಂಬಾ ವಿಶೇಷ ಅನ್ಸುತ್ತೆ. ಯಾಕಂದ್ರೆ ಈ ಕಾದಂಬರಿಯ ಕೊನೆಯಲ್ಲಿ ಅದು ಸಿಗೋದಿಲ್ಲ, ಉಳ್ಕೊಂಡು ಹೋಗ್ತಾರೆ, ಸಿಗೋದಿಲ್ಲ. ಈಗ ನೋಡೋರಿಗೆ ತುಂಬಾ ವಿಶೇಷ ಅನ್ಸುವಂಥದ್ದು. ಇಲ್ಲಿಯ ಪ್ರತಿಷ್ಠಾನದ ಪ್ರಮುಖ ಆಕರ್ಷಣೆಗಳಲ್ಲಿ ಇದು ಕೂಡ ಒಂದು. ಇದೆಲ್ಲ ಅಂದ್ರೆ ಈ ಪೀಸಸ್ ಅಲ್ಲ ಎಂತಂತ ಗೊತ್ತಾಗಿಲ್ಲ. ಇದು ತುಂಬಾ ಹಿಂದಿದ್ದ ತುಂಬಾ ಹಿಂದಿನಂಥದ್ದು. ಅದರಿಂದ ಇದು ಒಂದು ಅಂದ್ರೆ ಇದಕ್ಕೆ ಇಟ್ಟಿದ್ದು ಚೆನ್ನಾಗಿ ಕಾಣಲಿ ಅನ್ನೋ ರೀತಿಯಲ್ಲಿ ಇಟ್ಟಿದ್ದೀವಿ. ವೆಲ್ಕಮ್. ನಿಮಗೆ ಕೀಟ ಸಂಗ್ರಹಾಲಯದಲ್ಲಿ ಬೇರೆ ಬೇರೆ ಇದೆಲ್ಲ ಹುಳುಗಳ ಸರ್ ಇದು ಎಲ್ಲ ಅಂದ್ರೆ ಅದರ ಒಳಗಡೆ ಈ ಥರ ಅದರ ಮೊಟ್ಟೆ ಇದೆಲ್ಲ ಇರುತ್ತೆ. ಹಾಗೆ ಬೇರೆ ಬೇರೆ ಇದೆ. ನಿಮಗೆ ಸರಳವಾಗಿ ಸಾಮಾನ್ಯ ಜನಗಳಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಅಲ್ಲಿ ಮಾಹಿತಿಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಬರ್ದಿದಾರಲ್ಲ. ಹೌದು, ಹಾಕಿದ್ದೀವಿ. ಬಂದವರೆಲ್ಲ ಓದ್ಬೋದು, ಮಾಹಿತಿಗಳನ್ನು ಪಡಿಬಹುದು. ಇಲ್ಲಿ ನೋಡಿ, ಇದು ತೇಜಸ್ವಿ ಅವರ ಒಂದು ಪುಸ್ತಕದಲ್ಲಿ ನಡೆಯುವ ಕಡ್ಡಿ ಯಾರೋ ಇಲ್ಲಿ, ಆ ಪುಸ್ತಕದಲ್ಲಿ ಮೊದಲನೇ ಮಾತಿದು. ಅಂದ್ರೆ ಈ ಕೀಟಗಳನ್ನು ಯಾಕೆ ಉಳಿಸಬೇಕು ಅನ್ನೋದನ್ನ ನಾವಿಲ್ಲಿ ಹಾಕಿದ್ವಿ. ಎಲ್ಲ ಬರ್ದಿದ್ದಾರೆ, ಇಂಪಾರ್ಟೆಂಟ್, ಮತ್ತೆ ಯಾಕೆ ಅದು ಏನು ಪ್ರಯೋಜನ ಇದೆ, ಎಷ್ಟು ಮುಖ್ಯ. ಕೀಟ ಅಂತ ಹೇಳಿ ಅಥವಾ ಹುಳ ಅಂತ ಹೇಳಿ ಕಡೆಗಣನೆ ಮಾಡಂಗಿಲ್ಲ. ಅದು ಕೂಡ ಅದಕ್ಕೂ ಒಂದು ಬೆಲೆ ಇದೆ ಅನ್ನೋದನ್ನ ಅವರು ಹೇಳಿದ್ದಾರೆ. ಹೆಚ್ಚಿನ ಜನಗಳಿಗೆ ಅದನ್ನ ಗೊತ್ತೇ ಇಲ್ಲ, ಅದು ಇದರಲ್ಲಿ ಇದೆ ಅಲ್ಲ. ಹಾಗಾಗಿ ಬಂದ ತಕ್ಷಣ ಇದನ್ನ ಓದ್ಕೊಂಡು ಮುಂದೆ ಹೋಗಿ ಅಂತ ನಿಮಗೆ ಅದರ ಮಹತ್ವ ಗೊತ್ತಾಗುತ್ತೆ ಅನ್ನೋ ಕಾರಣ ಇದು ಬೇರೆ ಬೇರೆ ಈ ತರ ಏನೋ ಕೀಟಗಳನ್ನ ಇಟ್ಟಿದ್ದೀವಿ. ಮಾಹಿತಿಗಳು ಕೂಡ ನೀವು ನೋಡ್ಬೋದು. ಇದು ರಾಣಿ ಗೆದ್ದಲಿನ ರಾಣಿಗಳು. ಇದು ಸಾಮಾನ್ಯ ಗೆದ್ದಲಿನ ಒಂದು 10 ಪಟ್ಟು ಅಥವಾ ಒಂದು 15-20 ಪಟ್ಟು ದೊಡ್ಡದಿರುತ್ತೆ. ಒಂದು ಗೂಡಿನಲ್ಲಿ ಒಂದೇ ಒಂದು ರಾಣಿ ಹುಳು ಇರುತ್ತೆ. ಇದು ರಾಣಿ ಹುಳುಗಳು. ರಾಣಿ ಇದು ವೈವಿಧ್ಯತೆ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನ ನಾವು ಬೇರೆ ಬೇರೆ ಇದರಲ್ಲಿ ಮಾಡಿದ್ದಾರೆ. ಇದು ಇವೆಲ್ಲ ಎಷ್ಟೆಷ್ಟು ಪರ್ಸೆಂಟಲ್ಲಿ ಎಷ್ಟೆಷ್ಟಿವೆ ಅಂತ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಟೈಪ್ಸ್ ಆಫ್ ಬಟರ್ಫ್ಲೈಸ್ ಇದನ್ನೆಲ್ಲ ಸರ್ ನಿಮ್ಗೆ ಇಲ್ಲಿಗೆ ಯಾರು ಟ್ರಾನ್ಸ್ಫರ್ ಅಂದ್ರೆ ಇಲ್ಲಿಗೆ ತಂದ್ರು? ತೋಟಗಾರಿಕಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಅಲ್ಲಿಯ ಡಾಕ್ಟರ್ ಸುಚಿತ್ರ ಕುಮಾರಿ ಅಂತಿದ್ದಾರೆ, ಅವರು ಡಾಕ್ಟರ್ ಅವಿನಾಶ್ ಅಂತಿದ್ದಾರೆ, ಅವರು ಮತ್ತೆ ಪೂರ್ಣೇಶ್ ಮತ್ತಾವರ ಅಂತಿದ್ದಾರೆ. ಅವರೆಲ್ಲ ಸೇರಿ ಅವ್ರ ಮಾರ್ಗದರ್ಶನದಲ್ಲಿ ಮತ್ತೆ ಅಲ್ಲಿಯ ವಿದ್ಯಾರ್ಥಿಗಳೆಲ್ಲ ಸೇರಿ ಮಾಡಿರುವಂಥದ್ದು ಇದೆಲ್ಲ. ಅವರ ಒಂದು ಶ್ರಮದ ಇದು ಇಷ್ಟು ಕಷ್ಟಪಟ್ಟಿರ್ಬೇಕಲ್ಲ. ಹೌದೌದು. ಕಲರ್ಫುಲ್ ಟೈಪ್ಸ್ ಆಫ್ ಬಟರ್ಫ್ಲೈಸ್ ಇದಾವೆ. ಇದು ನೋಡಿ, ಇದು ಸರಿ ಮಹತ್ವ, ಕೀಟ ಜಗತ್ತಿನ ಮಹತ್ವ ಅಂತ. ಈಗ ರೆಡ್ ಸರ್ಕಲ್ ಒಳಗೆ ಏನಿದೆಯಲ್ಲ, ನಾವು ಒಟ್ಟಾರೆ ಕೀಟ ಅಂದ ತಕ್ಷಣ ಅದರಿಂದ ಬರೀ ಉಪದ್ರ ಆಗತ್ತೆ, ಅದರಿಂದ ಆಗತ್ತೆ ಅಂತ ಅಂದ್ಕೊಳ್ತೀವಿ. ಅದು ಎಲ್ರೂ ಮೈಂಡ್ ಅಲ್ಲಿ ಅದೇ ಇರೋದು, ಜೇನುಹುಳು ಬಂದ್ರೆ ಕಚ್ಚುತ್ತೆ, ಹೊಡಿಬೇಕು ಅಂತ. ಹೌದು. ಆದ್ರೆ ಈಗ ಏನು ರೆಡ್ ಸರ್ಕಲ್ ಒಳಗಿದೆಯಲ್ಲ, ಅಷ್ಟು ಮಾತ್ರ ತೊಂದರೆ ಕೊಡುವಂತ ಕೀಟಗಳು. ಉಳಿದಂತೆ ಎಲ್ಲವೂ ಉಪಕಾರ ಮಾಡುತ್ತೆ, ಯಾವುದೇ ತೊಂದರೆ ಇಲ್ಲ ಅವುಗಳಿಂದ. ಕೆಲವೊಂದಿಂದ ಈ ಮಣ್ಣು ಫಲವತ್ತಾಗುತ್ತೆ, ಮತ್ತೊಂದಷ್ಟು ಕೀಟಗಳಿಂದ ಈ ಪರಾಗಸ್ಪರ್ಶ ಆಗಿ ಅದಕ್ಕೆ ಬೆಳೆಗಳಿಗೆ ಒಂದಷ್ಟು ಅನುಕೂಲ ಆಗುತ್ತೆ. ಮತ್ತೊಂದಷ್ಟು ಇದು ಬಿಟ್ರೆ ಈ ಪರಿಸರ ಆರೋಗ್ಯಪೂರ್ಣವಾಗಿರುತ್ತೆ ಅನ್ನೋ ಅದೇ ಆ ಥರದ್ದಿದೆ. ಹಾಗಾಗಿ ಅವು ರೆಡ್ ಲೈನ್ ಒಳಗಿರೋದಲ್ಲ ಸ್ವಲ್ಪ ಅಪಾಯಕಾರಿ ಅಂತ. ಮನುಷ್ಯನ ಪ್ರಕಾರ ಇದು ಅಪಾಯಕಾರಿ, ಅದು ಪ್ರಕೃತಿಯಲ್ಲಿ ಅದು ಕೂಡ ಇಂಪಾರ್ಟೆಂಟ್. ಮನುಷ್ಯನಿಗೆ ಅಂದ್ರೆ ಕಚ್ಚಿ ವಿಷ ಆ ತರ ಮನುಷ್ಯನಕ್ಕಿಂತ ಅಂದ್ರೆ ಬೆಳೆಗಳನ್ನ ಹೆಚ್ಚಾಗಿ ನಾಶ ಮಾಡೋದು ಆ ಥರದ್ದೆಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿ, ಯಾವ ಕಲರ್ ಇಲ್ಲ ಅಂತೆಲ್ಲ ಎಲ್ಲ ತರದಿದೆ. ಇಲ್ಲಿ ನೋಡಿ, ಇದು ಎಲೆ ಕೀಟ ಅಂತೇಳಿ, ಇದು ತೇಜಸ್ವಿ ಅವರ ಕೃತಿಯಲ್ಲೇ ಬರುತ್ತೆ. ಕಡ್ಡಿಗಳು ಮತ್ತು ಎಲೆಗಳು ಅಂದ್ರೆ ಎಲೆ ಬಣ್ಣದಲ್ಲಿ ಎಲೆ ತರನೇ ಇರುತ್ತೆ, ಮಾದರಿಯಲ್ಲಿ ಇರುತ್ತೆ. ಎಷ್ಟು ಮಟ್ಟಿಗೆ ಅಂದ್ರೆ ಎಲೆ ಮೇಲಿರುವಂತ ಆ ಚಿಕ್ಕ ಡಾಟ್ ಕೂಡ ಹಾಗೆ ಇದೆ, ಮತ್ತೆ ಆ ಗೆರೆ ಇಲ್ಲೇ ಇದೆಯಲ್ಲ, ಇಲ್ಲೇ ನೋಡಿ,
ಅದನ್ನ ನೀವು ಯಥಾವತ್ತಿರುತ್ತೆ. ಆದರೆ ಅವರು ತೇಜಸ್ವಿಯವರೇ ಬರೀತಾರೆ ಏನಂತಂದ್ರೆ, ಒಂದು ಸಲ ಕೂಡ ಕನ್ನಡದಲ್ಲಿ ನೋಡದ ಇರುವಂತ ಈ ಎಲೆಗಳು ನಾನು ಎಲೆ ತರ ಇದ್ದೀನಿ ಅಂತ ಹಿಂಗೆ ಕಂಡ್ಕೊಳ್ತು ಮತ್ತೆ ಅಂತ ಅಂತಾರವರು. ಮತ್ತೆ ಹಾರುವಾಗ್ಲೂ ಕೂಡ ಅದು ಕಾಲುಗಳನ್ನ ಮುಂದೆ 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 ಇಟ್ಟು ಹೋಗೋದಿಲ್ಲ. ಒಂದೀಗ ಗಾಳಿ ಬಂದ ಹೆಂಗೆ ಹಾರೋಗುತ್ತಲ್ವಾ, ಹಾಗೆ ಹಾರಿ ಹೋಗುತ್ತೆ. ಅದೊಂದು ವಿಶೇಷ. ಅದನ್ನ ಅವರು ಮೆನ್ಷನ್ ಮಾಡಿ ಅವು ಅದಕ್ಕೂ ಪ್ರಶ್ನೆ ಇಟ್ಟಿದ್ದಾರೆ ನೋಡಿ, ಕನ್ನಡಿ ಕಾಣದಿದ್ದವು ಹೇಗೆ ಎಲೆಗಳಂತ ಅನ್ನೋದು. ಅಂದ್ರೆ ನಾವು ತುಂಬಾ ಕೀಟ ಅಂತ ತಕ್ಷಣ ಅದನ್ನ ಏನೋ ಬೇರೆ ರೀತಿ ನೋಡ್ತೀವಿ. ಇಲ್ಲ, ಆ ಜಗತ್ತಲ್ಲಿ ಒಂದು ವಿಶೇಷ ಇದೆ ಅಂತ ಅವರು ತೋರಿಸಿ ಆ ಜಗತ್ತು. ಮತ್ತೆ ಇದು ನಂಗೆ ಭಾರಿ ಇದನ್ಸ್ತು, ಕೋಲ್ ಕಡ್ಡಿ ತರ ಇದೆ, ಗೊತ್ತೇ ಆಗಲ್ಲ. ಕಡ್ಡಿಗಳ ಮಧ್ಯೆ ಹೋಗಿ, ಒಣಗಿರೋ ಕಡ್ಡಿಗಳ ಮಧ್ಯೆ ಹೋಗಿದ್ರೆ ಗೊತ್ತೇ ಆಗಲ್ಲ. ಅಂದ್ರೆ ಈಗ ಬೇರೆ ಪ್ರಾಣಿಗಳಿಂದ ತಪ್ಪಿಸ್ಕೊಳಕ್ಕೆ ಆ ತರ ಅದನ್ನ ಪ್ರಕೃತಿಯೇ ಅದಕ್ಕೆ ಕೊಟ್ಟಿರುವಂತ ಒಂದು ಹೋದವರ ಅಲ್ಲ, ಕಾಲುಗಳನ್ನೆಲ್ಲ ಮಡಿಸ್ಕೊಂಡು ಇವೆಲ್ಲ ಈಗಲೂ ಇದೆಯಾ? ಇದೆ ಅಲ್ಲ, ಸಿಗುತ್ತೆ. ಇದಂತೂ ನೀವು ನೋಡಿರ್ತೀರಿ, ಇದೆಲ್ಲ ನೋಡಿರ್ತೀವಿ, ಆಟ ಆಡಿರ್ತೀರಾ. ಮತ್ತೆ ಇದು ಸರ್, ಇದು ಅಷ್ಟೇ, ಇದೆಲ್ಲವೂ ಅಷ್ಟೇ. ಇದೆಲ್ಲ ಈಗ ನೋಡಿರ್ತೀವಿ ಬಿಡಿ, ಇದು ಎಲ್ಲ ನೋಡಿಲ್ಲ. ವೇಲಿನ ಬಿಸಿಲು ಕುದುರೆ, ಶಿವನ ಕುದುರೆ, ಬೇರೆ ಬೇರೆ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಆಗಿ ಇದಾಕಿದ್ದೀರಲ್ಲ. ತೇಜಸ್ವಿ ಅವರ ಸಾಲುಗಳನ್ನೇ ಬರ್ದಿದ್ದ ಅದೇನೋ ಪುಸ್ತಕದ ಬಳಸಿದೀವಿ, ಅದನ್ನೇ ಕೂಡ ಇದ್ರು. ಮತ್ತೆ ಇಲ್ಲಿ ಚಿಟ್ಟೆ ಮತ್ತೆ ಪತಂಗ, ಮಾತ್ ಮತ್ತೆ ಬಟರ್ಫ್ಲೈ ಇದೆ. ಅದು ಸಾಧಾರಣ ಎಲ್ಲದಕ್ಕೂ ಚಿಟ್ಟೆ ಅಂತ ಹೇಳ್ತೀವಿ. ಚಿಟ್ಟೆನೆ ಅಂತೀವಿ ಮಾತಿಗೆ. ಆದ್ರೆ ಎರಡು ವ್ಯತ್ಯಾಸ ಇದೆ, ಎರಡು ಒಂದೇ ಅಲ್ಲ. ಈ ಪತಂಗ ಅಂದ್ರೆ ಅದು ರಾತ್ರಿ ಸಮಯದಲ್ಲಿ ಹೆಚ್ಚು ಆಕ್ಟಿವ್ ಆಗಿರುತ್ತೆ, ಚಿಟ್ಟೆ ಡೇ ಟೈಮ್ ಆಗಿರುತ್ತೆ. ನೈಟ್ ಟೈಮಲ್ಲಿ ಆಕ್ಟಿವ್ ಜಾಸ್ತಿ ಇರಲ್ಲ. ಚಿಟ್ಟೆಗಳು ಆಂಟನಾಗಳು ಮೀಸೆ ಅದು ಸ್ವಲ್ಪ ಕಡ್ಡಿ ತರ ಇರುತ್ತೆ. ಪತಂಗಗಳದು ಸ್ವಲ್ಪ ದಪ್ಪ ಇರುತ್ತೆ, ಪುಕ್ಕದ ರೀತಿಯಲ್ಲಿ ಇರುತ್ತೆ. ಅದು ಆ ಥರ ಇದೆ. ಮತ್ತೆ ಇದು ಚಿಟ್ಟೆಗಳು ಕೂತಾಗ ರೆಕ್ಕೆಗಳನ್ನ ಲಂಬವಾಗಿ ಮಡಿಚಿಕೊಳ್ಳುತ್ತೆ, ಪತಂಗ ಸಮಾನಾಂತರವಾಗಿ ಅಗಲಿಸ್ಕೊಳ್ಳುತ್ತೆ. ಅದು ಅದರ ವ್ಯತ್ಯಾಸ. ಸರ್, ಇಷ್ಟು ದೊಡ್ಡದಾಗಿದೆಯಲ್ಲ, ಇದು ಅಟ್ಲಾಸ್ ಮಾತ್ ಅಂತ. ಇದು ಅಂದ್ರೆ ವಿಶ್ವದ ಅತಿ ದೊಡ್ಡ ಪತಂಗ ಜಾತಿಗಳಲ್ಲಿ ಒಂದು ಅಂತ. ಮತ್ತೆ ಇದರ ರೆಕ್ಕೆಯ ಅಂಚು ಏನಿದೆಯಲ್ಲ, ಹಾವಿನ ಹೆಡೆ ರೀತಿ ಇದೆ. ಹೌದು, ಅದೊಂದು ಅದು ನೋಡಿ, ಇಲ್ಲೂ ಕಣ್ಣು ತರನೂ ಇದೆ ನೋಡಿ, ಡಿಸೈನ್ ನೋಡಿ. ಈಗ ನೀವು ಹಾಗೆ ನೋಡಿದ್ರೆ ಅದೇ ಹಾವಿಂದ ಇದು ಹೆಡೆನೆ ಕಾಣುತ್ತೆ ನಿಮಗೆ, ಅದೊಂದು ವಿಶೇಷ. ಮತ್ತೆ ಇದು ಸದರ್ನ್ ಬರ್ಡ್ ವಿಂಗ್ ಅಂತ. ಇದು ಕರ್ನಾಟಕದ ರಾಜ್ಯ ಚಿಟ್ಟೆ. ಹೌದು, ಇದನ್ನು ಸಹ್ಯಾದ್ರಿ ಬರ್ಡ್ ವಿಂಗ್ ಅಂತ ಕೂಡ ಕರೀತಾರೆ. ಇದು ಎರಡನೇ ಅತಿ ದೊಡ್ಡ ಚಿಟ್ಟೆ ಇಂಡಿಯಾದಲ್ಲಿ, ಚಿಟ್ಟೆಗಳಲ್ಲಿ ಅತಿ ದೊಡ್ಡ ಚಿಟ್ಟೆ. ಇದು ಅದರ ರೆಕ್ಕೆ ವ್ಯಾಪ್ತಿ ಸುಮಾರು 14ರಿಂದ 19 ಸೆಂಟಿಮೀಟರ್ ಇರುತ್ತಿರೋದು. ಏನಕ್ಕೆ ಕರ್ನಾಟಕ ರಾಜ್ಯ ಚಿಟ್ಟೆ ಅಂತಂದ್ರೆ, ಇದು ಹಳದಿ ಮತ್ತು ಕೆಂಪು ಬಣ್ಣ ಇದೆ. ಹಿಂಭಾಗದಲ್ಲಿ ಅದರ ಕೆಂಪು ಬಣ್ಣ ಇದೆ, ಹಿಂಭಾಗದಲ್ಲಿ ಹಳದಿ ಇರೋದು. ಇದನ್ನ ಕರ್ನಾಟಕದ ರಾಜ್ಯ ಚಿಟ್ಟೆ ಅಂತ ಕರೀತಾರೆ. ಇದು ಮಹಾರಾಷ್ಟ್ರದ ರಾಜ್ಯ ಚಿಟ್ಟೆ. ಇದು ಹೌದು, ಬ್ಲೂ ನೋಡಿ. ಹೌದು, ಇದು ಭಾರತ ಮತ್ತು ಶ್ರೀಲಂಕಾಗಳಲ್ಲಿ ಮಾತ್ರ ಕಂಡು ಬರುತ್ತೆ, ಇಲ್ಲೆಲ್ಲ ಸಿಗಲ್ಲ ನಿಮಗೆ. ಇದ್ರ ಬಗ್ಗೆ ಏನು ವಿಶೇಷತೆ ಇದೆಯಾ? ನಾರ್ಮಲ್ ಅಂತ ಅಂದ್ರೆ ಒಂದು ಮಧ್ಯಮ ಗಾತ್ರದ ಚಿಟ್ಟೆ ಇದು. ಅಂದ್ರೆ ಜಾಸ್ತಿ ದೊಡ್ಡದು ಆಗಲ್ಲ, ಚಿಕ್ಕದು. ಒಂದು ಸಾಗುವಳಿ ಪ್ರದೇಶ, ಹುಳುಗಾವಲು, ನಗರ ಅಥವಾ ಇತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಡೇ ಟೈಮಲ್ಲಿ ಜಾಸ್ತಿ ಆಕ್ಟಿವ್ ಇರುತ್ತೆ. ಇವೆಲ್ಲ ನಮ್ಮ ಜೇನುಗಳ ಬಗ್ಗೆ ಹೇಳಿ, ಎಲ್ಲರೂ ಹೆದರ್ತಾರೆ ಆಕ್ಚುಲಿ. ಇದು ಕಣಜ ಅಂತ ಕರೀತಾರೆ, ವ್ಯಾಸ್ಪ್ ಅಂತ. ಅಂದ್ರೆ ಇದು ಕುಂಬಾರ್ತಿ ಕಣಜ ಏನಿದೆ, ಮಣ್ಣು ಮತ್ತೆ ತನ್ನ ಎಂಜಿಲನ್ನ ಬಳಸ್ಕೊಟ್ಟು ಗೂಡು ಮಾಡುತ್ತೆ. ಈ ತರ ಗೂಡು ಮಾಡುತ್ತೆ. ಇದು ಕುಂಬಾರ್ತಿ ಕಣಜ ನೋಡಿ. ಜೇನುಗಳಲ್ಲಿ ಈ ತರ ಗೂಡ್ನಲ್ಲಿ ನೋಡಿಲ್ಲ. ಕಣಜ ಇದು ಆ ಥರದ್ದು. ಇದು ಪೇಪರ್ ಕಣಜ ಅಂತ. ಇದು ಮರದ ಏನು ಪುಡಿ ಇರುತ್ತಲ್ಲ, ಅದನ್ನ ತಂದು ಗೂಡು ಮಾಡೋದು. ಅದು ಮತ್ತೆ ಎಂಜಿಲನ್ನು ಬಳಸಿ ಮಾಡುವಂತ ಕಣಜ. ಬೇರೆ ಬೇರೆ ಅಂತ ಇದೆ. ಇದು ಸರ್ ಗೂಡು, ಅದ್ರದ್ದು ಇಲ್ಲಿದೆಯಲ್ಲ, ಇವೆಲ್ಲ ಗೂಡುಗಳು. ಅದಕ್ಕೆ ತನ್ನ ಬರೀ ಬಾಯಿಂದಲೇ ಅಷ್ಟು ದೊಡ್ಡದು ನಾವು ಕಟ್ಟುತ್ತಾವಲ್ಲ, ಮತ್ತೆ ಬಾಯಿಂದ ಬಳಸ್ಕೊಂಡು. ಅದಕ್ಕೆ ಅವರು ಆಕ್ಚುಲಿ ಇನ್ಸೆಕ್ಟ್ಸ್ ಬಗ್ಗೆ ಅಷ್ಟು ಮಾಡಿರೋದು, ಅವುಗಳಿಗೆ ಹೋಗಿದಿದೆ ಅಂತ. ಹೌದೌದು. ಇದು ಜೇನು ಗೊತ್ತಿ, ಅದರ ಉತ್ಪನ್ನಗಳು, ಅದರಿಂದ ಏನೆಲ್ಲ ಮಾಡ್ತಾರೆ ಅನ್ನೋದು. ಲಿಪ್ಸ್ಟಿಕ್ ಎಲ್ಲ ಜೇನಿಂದ ಮಾಡ್ತಾರೆ. ಲಿಪ್ಸ್ಟಿಕ್, ಮೇಣ, ಪಾಲಿಸ್ ಮತ್ತೆ ಜೇನುತುಪ್ಪ, ಇದಿಷ್ಟು. ಇದು ಮತ್ತೆ ಇನ್ನು ಕೆಲವೊಂದು ಮತ್ತೊಂದಷ್ಟು ವಸ್ತುಗಳನ್ನು ಕೂಡ ಇದರಿಂದ ಮಾಡ್ತಾರೆ. ಮೇನ್ ಆಗಿರೋದು ಹಾಕಿದ್ದೀರಾ. ಇವೆಲ್ಲ ಇವೆಲ್ಲ ನಿಮಗೆ ಕಾರ್ಪೆಂಟರ್ ಬಿ ಅಂತ ಕರೀತಾರೆ. ಈ ಪಕ್ಕಾಸು ರೀಪುಗಳನ್ನು ಅದೇ ಗೊತ್ತಾಯ್ತಾ, ಸಾಮಾನ್ಯವಾಗಿ ಇರುತ್ತೆ. ಅದೇ ನೋಡಿರ್ತಾರೆ, ಆದ್ರೆ ಇಷ್ಟು ಡೀಟೇಲ್ ಆಗಿ ನೋಡಿರಲ್ಲ ಯಾರು. ತುಂಬಾ ಸ್ಪೀಡ್ ಇರುತ್ತೆ ಅದು. ಅದಕ್ಕೆ ಇದು ಜೀರುಂಡೆ. ಮಳೆಗಾಲದಲ್ಲಿ ಕಿವಿ ಇದಾಗುವಷ್ಟು ಕೂಗ್ತಾ ಇರುತ್ತೆ. ಅದೇ ಇದೇನದು ಗೊತ್ತೇ ಆಗಲ್ಲ.
ತುಂಬ ಅದನ್ನು ಕಾಡಿನ ನಗಾರಿ ಅಂತ ಕರೀತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಸೌಂಡ್ ಸೌಂಡ್ ಮಾಡುತ್ತೆ ಮಳೆಗಾಲದಲ್ಲಿ ಟ್ರನ್ ಅಂತ ಎಂತ ಒಂದು ಮಾಡುತ್ತೆ. ಇರಿಟೇಟ್ ಸೌಂಡ್. ಹೌದು. ಇಲ್ಲಿ ಬೇರೆ ಬೇರೆ ಮಾವಿನ ಕಾಂಡ ಕೊರಕ ಇದೆ, ಮತ್ತು ಗೋಡಂಬಿ ಕಾಂಡ ಕೊರಕ, ಇವೆಲ್ಲ ಬೇರೆ ಬೇರೆ ಕಾಂಡ ಕೊರಕಗಳಿದ್ದಾವೆ. ಮತ್ತು ಇದು ಜಿರಳೆ ಬಗ್ಗೆ ಬರ್ದಿದ್ದಾರೆ ಕಡ್ಡಿ ಆರ್ವೇಲೆಯಲ್ಲಿ. ಅದು ಇದರಲ್ಲಿ ತುಂಬ ಥರದ 106 ಥರದ 4000 ಜಾತಿಗಳಿದ್ದಾವೆ ಜಿರಳೆಯಲ್ಲಿ ನಾವು ನೋಡಿದ ಹಾಗೆ. ಆದರೆ ಹೆಚ್ಚಿನ ಪ್ರಮಾಣದ್ದು ಕಾಡಿನ ನಡುವೆ ಇರುತ್ತೆ, ಊರುಗಳಲ್ಲಿ ಮನೆಗಳಲ್ಲಿ ಕಡಿಮೆ. ಅಂದರೆ ಅಷ್ಟರ ಮಟ್ಟಿಗೆ ಇದರ ಇದಿದೆ ಅಂತ ಆಯ್ತು. ಸರ್ ಈಗ ಮತ್ತೆ ನೋಡಿ ಇವರ ಏನು ಈ ಕೀಟ ಸಂಗ್ರಹಾಲಯ ಇದೆ ಅದರ ಪ್ರಮುಖ ಪಾತ್ರ ವಹಿಸ್ತವ್ರು ಇವರೆಲ್ಲ ಅಂದ್ರೆ ಕುಮಾರಿ ಅಂತ ಹೇಳಿ ಅವರು ವಿಜ್ಞಾನಿಗಳು, ಡಾಕ್ಟರ್ ಅವಿನಾಶ್ ಅಂತೇಳಿ ಅವರು ಕೀಟ ತಜ್ಞರು, ಮತ್ತೆ ಪೂರ್ಣೇಶ್ ಮತ್ತಾವರ ಅಂತೇಳಿ ಲೇಖಕರು ಮತ್ತು ಶಿಕ್ಷಕರು. ಅದ್ರ ಜೊತೆಗೆ ಈ 5 ವಿದ್ಯಾರ್ಥಿಗಳ ಸ್ಟೂಡೆಂಟ್ಸ್ ಇವರೇ ಕಷ್ಟಪಟ್ಟು ಶ್ರಮ ವಹಿಸಿ ಇಷ್ಟನ್ನ ಕಲೆಕ್ಟ್ ಮಾಡಿರೋದು. ಗ್ರೇಟ್ ಸರ್. ಇದನ್ನ ನೋಡಿದೆ ಸರ್ ನಾನು, ಇಲ್ಲಿ ಚಿಟ್ಟೆಗಳು ಬರ್ತವೆ ಅಂತಿದ್ರು. ಈ ಗಾರ್ಡನ್ ಏರಿಯಾ ನೋಡಿ ಹಾಗೆ ಅನ್ಸ್ತು ನಂಗೆ. ಇದ್ರ ಬಗ್ಗೆ ಹೇಳಿ. ಲೋಕ ಮತ್ತೆ ಏನೋ ಇನ್ಸೆಕ್ಟ್ ಚಿಟ್ಟೆಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಅವುಗಳಿಗೆ ಸಂಬಂಧಪಟ್ಟ ಗಿಡಗಳನ್ನು ಹಾಕಿದ್ದೀವಿ. ಜೊತೆಗೆ ಅದ್ರ ಜೊತೆಗೆ ಚಿಟ್ಟೆಗಳಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೂಡ ಹಾಕಿದ್ದೀವಿ. ಬೇರೆ ಬೇರೆ ಸಸ್ಯಗಳು ಏನು ಸಾಮಾನ್ಯವಾಗಿ ಕಳೆ ಸಸ್ಯಗಳೇ, ಅವು ಚಿಟ್ಟೆಗಳಿಗೆ ಮಕರಂದಗಳನ್ನು ಹೀರೋದ್ರಿಂದ ಹಿಡಿದು ಅದನ್ನ ಅಲ್ಲಿ ಮೊಟ್ಟೆಗಳನ್ನು ಇಟ್ಟು ಇಲ್ಲಿ ಬರುತ್ತವೆ ಚಿಟ್ಟೆ ಮಾಡೋದು ಇಲ್ಲೂ ಬರುತ್ತೆ. ಮತ್ತೆ ಪ್ರತಿಷ್ಠಾನದ ಆವರಣದಲ್ಲಿ ಎಲ್ಲ ಕಡೆಯೂ ಈ ತರದ ಗಿಡಗಳನ್ನು ಹಾಕಿದೀವಿ, ಹಾಗಾಗಿ ಅಲ್ಲೂ ಕೂಡ ಬರುತ್ತೆ. ಮತ್ತೆ ಇದು ಆರ್ಕಿಡ್ ಲೋಕ ಅಂತೇಳಿ, ಅಂದ್ರೆ ಆರ್ಕಿಡ್ಗಳನ್ನ ಒಂದು ಸಂರಕ್ಷಣಾ ಉದ್ದೇಶಕ್ಕಾಗಿ ಇಲ್ಲಿ ಸಂಗ್ರಹ ಮಾಡಿದ್ದೀವಿ. ಮತ್ತು ಅದರ ಮಾಹಿತಿಗಳನ್ನು ಕೂಡ ಹಾಕಿದ್ವಿ, ಯಾಕೆ ಅದು ಮಹತ್ವಪೂರ್ಣ ಮತ್ತು ಯಾಕೆ ಅದನ್ನು ಉಳಿಸ್ಬೇಕು, ಮತ್ತು ಅದರ ಹೆಸರು, ಅದು ಹೂ ಬಿಡುವ ಕಾಲ ಇರ್ಬೋದು, ಅದೆಲ್ಲ ಹಾಕಿದ್ದಾರೆ. ಆವಾಸ ಸ್ಥಳ, ಈ ಟೈಪ್ ಇಂದ ಹೂಗಳು ಬಿಡುತ್ತೆ ಇವು. ಹೌದು, ಅಂದ್ರೆ ಒಂದೊಂದು ಕಾಲಮಾನದಲ್ಲಿ ಬಿಡುತ್ತೆ. ಅದೇ ಟೈಮ್ ಅಲ್ಲಿ ಹಾಕಿದಿರಲ್ಲ, ಅದೇ ತರ ಮೇ ಜೂನ್ ಅಲ್ಲಿ ಅದು. ಹೌದೌದು. ನೋಡಿ ಇದು ಈಗ ಬಿಟ್ಟಿದೆ ಹೂ, ಮೇಲ್ಗಡೆ ಜನವರಿ ಫೆಬ್ರವರಿ ಬಿಡುವಂತ ಹೂ ಇದು. ಗ್ರಾಸಿ ಡೆಂಡ್ರೋಬಿಯಂ ಅಂತ ಕರೀತಾರೆ. ಅದು ಈ ಟೈಮಲ್ಲಿ ಹೂ ಬಿಡುವಂಥದ್ದು. ಹಾಗೆ ಬೇರೆ ಬೇರೆ ಹೂಗಳನ್ನು ಬಿಟ್ಟಿದೆ, ಕೆಲವೊಂದೆಲ್ಲ ಬಿಟ್ಟಿದೆ. ನೀವೆಲ್ಲ ಇದಕ್ಕೆ ಎಷ್ಟು ಇದು ಮಾಡ್ಬೇಕಲ್ಲ. ಹೌದು, ಇದಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟವರು ತುಂಬಾ ಇದ್ದಾರೆ. ಡಾಕ್ಟರ್ ಉಡುಪ ಅಂತೇಳಿ ಒಬ್ರು, ಮತ್ತೆ ಜಡೇಗೌಡ ಅಂತೇಳಿ, ಇವರೆಲ್ಲ ಅದನ್ನ ಸಂಗ್ರಹ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ವೈಜ್ಞಾನಿಕ ಮಾಹಿತಿಯನ್ನ ಡಾಕ್ಟರ್ ಅವಿನಾಶ್ ಮತ್ತು ಪೂರ್ಣೇಶ್ ಮತ್ತಾವರ ಅವರು ಮತ್ತು ದರ್ಶನ್ ಮತ್ತು ಮಧುಸೂದನ್ ಅನ್ನೋರು ಕೊಟ್ಟಿದ್ದಾರೆ. ಅವರೆಲ್ಲ ಸಹಕಾರದಿಂದಾಗಿ ಇದು ಇದಾಗಿದೆ. ಹೂ ಬಿಟ್ಟಿ ನೋಡಿ, ಇದು ಕೂಡ ಅಲ್ಲ ಆಕ್ಚುಲಿ ಇದನ್ನೆಲ್ಲ ಮುಟ್ಬಾರ್ದಲ್ಲ. ಮುಟ್ಬಾರ್ದು, ತುಂಬ ಸೂಕ್ಷ್ಮ ಇರೋದ್ರಿಂದ ಹಾಳಾಗ್ಬಿಡುತ್ತೆ. ಸರ್ ಇಲ್ಲಿ ಬಂದ ತಕ್ಷಣ ಬಲಭಾಗಕ್ಕೆ ಬಂದ್ರೆ ವಸ್ತು ಸಂಗ್ರಹಾಲಯ ಇದೆ. ಇಲ್ಲಿ ಮುಖ್ಯವಾಗಿ ಮಲೆನಾಡಿನ ಏನು ಜನಜೀವನ ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವಂತ ವಸ್ತುಗಳು, ಜೊತೆಗೆ ತೇಜಸ್ವಿ ಅವರ ಆಸಕ್ತಿ ಏನಿತ್ತು ಇದ್ರ ಮೇಲೆ, ಟೈಪ್ರೈಟರ್ ಮತ್ತೆ ಈ ತರ ಆಸಕ್ತಿಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ನೀವು ಇಲ್ಲಿ ನೋಡ್ಬೋದು. ಪ್ರಾರಂಭದಲ್ಲಿ ವಿಶೇಷವಾಗಿ ನಿಮಗೆ ಮಲೆನಾಡಿಗೆ ಸಂಬಂಧಪಟ್ಟ ಇಲ್ಲಿಯ ಜನಜೀವನ ಆಚರಣೆಗೆ ಸಂಬಂಧಪಟ್ಟ ವಸ್ತುಗಳು. ಇದು ನಂಗೆ ಈ ಗಗ್ಗರ ಕತ್ತಿ ಎಲ್ಲ ನೋಡಿದ ತಕ್ಷಣ ನಮ್ಮೂರಿಂದ ಉಡುಪಿ ಸೈಡ್ ದಕ್ಷಿಣ ಕನ್ನಡದ ನೆನ್ಪು ಬಂತು ಅನ್ಸತಿ. ಎಷ್ಟು ವಸ್ತುಗಳಿದೆ ಅಂದ್ರೆ ನಾ ಮೊನ್ನೆ ಬಂದಾಗ ವಿಡಿಯೋ ಮಾಡ್ಲಿಕ್ಕೂ ಸಾಕಾಗ್ಲಿಲ್ಲ ನಂಗೆ. ಎಷ್ಟಂತ ಹಾಕ್ಲಿ, ಗಂಟೆ ಹಾಕಿದ್ರೆ ನೋಡಲ್ಲ ಯಾರು. ಅದಕ್ಕೆ ಇದನ್ನಲ್ಲ ಸರ್, ಇದನ್ನಲ್ಲ ಯಾರು ಇಲ್ಲಿಗೆ ಇವರು ML ಅಶೋಕ್ ಅಂತ, ML ಅಶೋಕ್ ಅವರು ಸಂಗ್ರಹ ಮಾಡಿರುವಂತ ವಸ್ತುಗಳು ಇವು ಇಷ್ಟುಗಳು ದಶಕಗಳಿಂದ ಶ್ರಮಪಟ್ಟು ಮತ್ತು ಅವರ ಹವ್ಯಾಸಿ ಒಬ್ಬರು ವಸ್ತು ಸಂಗ್ರಹಕಾರರಾಗಿ ಅದನ್ನ ನಿರಂತರವಾಗಿ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ರು. ಎಷ್ಟು ಶ್ರಮ ಪಟ್ಟಿರ್ಬೇಡದಲ್ಲ ಇದ್ರ ಬಗ್ಗೆ ಹಾಕ್ಲಿಕ್ಕೆ. ಯಾವ ವಸ್ತು ಇಲ್ಲ ಅಂತ ಇಲ್ಲ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿಗೆ ನೀವು ಬರಲೇಬೇಕು. ಅಂದ್ರೆ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಒಂದು ಕ್ಯೂರಿಯಾಸಿಟಿ ಉಡ್ಕೊಳ್ಳುತ್ತೆ ನೋಡ್ಬೇಕಂತ. ಅಷ್ಟು ಚೆನ್ನಾಗಿದೆ. ನಾನು ಹೇಳಿದ್ರೆ ಅದು ಇದಾಗಲ್ಲ, ನೀವು ಬಂದು ನೋಡಿ ಒಂದ್ಸತಿ. ಏನೇ ಗೈಡೆನ್ಸ್ ಬೇಕಿದ್ರು ಹೇಳ್ತಾರೆ, ನಿಮ್ಗೆ ಯಾವುದೇ ಡೌಟ್ ಇದ್ರು ಹೇಳ್ತಾರೆ. ಇದೆಲ್ಲ ನೋಡಿ ಎಷ್ಟು ಇದೆ ಅಲ್ಲ, ಇದೆಲ್ಲ ಕಮ್ಮಿ ಅಂದ್ರೆ ಎಷ್ಟು ವರ್ಷಗಳಿಂದ. ಇದೆಲ್ಲ ಅವರೇ ಹಾಕಿದ್ದು. ಏನು ವಸ್ತುಗಳಿದ್ರು ಎಲ್ಲ ಅವರದೇ, ML ಅಶೋಕ್ ಅವರು ಮಾಡಿರುವಂಥದ್ದು.
ಇದ್ರ ಬಗ್ಗೆ ತೇಜಸ್ವಿ ಅವ್ರಿಗೆ ಏನಾದರೂ ನಂಟಿದ್ಯಾ ಸರ್? ಅಂದರೆ ಅವರು ಇಲ್ಲಿ ನೀವು ಟೈಪ್ ರೈಟರ್ ಕ್ಯಾಮ್ರಾ ಅವರಿಗೆ ಅದ್ರ ಬಗ್ಗೆ ಅವ್ರಿಗೆ ನಂಟಿದ್ಯಾ ಅಲ್ಲ? ನಾ ಅದೇ ಥಿಂಕ್ ಮಾಡಿದೆ. ಇತ್ತು ಅವರಿಗೆ. ಹಾಂ, ಇದ್ರ ಬಗ್ಗೆ ಅಲ್ಲ. ಅದ್ರ ಬಗ್ಗೆ ಟೆಲಿಫೋನ್ಗಳು ಆ ಥರದ್ದೆಲ್ಲ ಇತ್ತು. ಟೈಪ್ ರೈಟರ್ ಎಲ್ಲ ಎಷ್ಟು ವರ್ಷಗಳಿಂದ ಇರೋದಲ್ಲ. ಹೌದು, ಹಿಂಗೆ ಎಲ್ಲ ಬೇರೆ ಬೇರೆ ಭಾಷೆಗಳು ಸಿಗುತ್ತೆ. ಇಂಗ್ಲೀಷು, ಹಾಂ, ಇದೆ ಹಲ್ದಾ ಹಿಂದಿ ಬೇರೆ ಬೇರೆ ಹಾಕಿದಾರಲ್ಲ ಇರುತ್ತೆ. ಇವೆಲ್ಲ ಇದು ಅಷ್ಟೇ ಅಲ್ಲ. ಹೌದು, ಇದು ಮಾದರಿಗಳು, ಬೇರೆ ಬೇರೆ ವೆಹಿಕಲ್ಸ್ ವೆಹಿಕಲ್ಸ್ದು ಮಾದರಿಗಳನ್ನು ನೋಡ್ಬೋದು. ಟೈಪ್ ರೈಟರ್ ಜಾಸ್ತಿ ಇದಾವೆ. ಪ್ರಿಂಟರ್ಗಳು ಎಲ್ಲ ವಿಂಟೇಜ್ ಕಾಲದ್ದೇ ಪೂರ. ಹೌದು, ಈಗ ಎಲ್ಲ ವಯೋಮಾನದವ್ರಿಗೂ ಇಷ್ಟ ಆಗುತ್ತೆ. ಈಗ ಈಗಂತೂ ಅದೇ ಎಲ್ಲರೂ ಇದನ್ನೇ ನೋಡಕ್ಕೆ ಬರೋದು. ಹಿಂದಿನ ತಲೆಮಾರಿನವ್ರು ಬಂದ್ರೆ ಅವ್ರಿಗೆ ಅವ್ರ ಕಾಲ ನೆನಪಾಗುತ್ತೆ. ನೆನಪಾಗುತ್ತದೆ. ಈಗಿನವ್ರು ಬಂದ್ರೆ ಹಿಂದೆ ಈ ತರ ಇದು ಎಲ್ರಿಗೂ ಸರ್, ಈ ಪ್ರತಿಷ್ಠಾನ ಎಲ್ರಿಗೂ ಒಂಥರ ಒಳ್ಳೇದಂತ. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ರಿಗೂ ಒಂಥರ ಪೀಸ್ಫುಲ್ ಕೊಡೋ ಏರಿಯಾ ಅಲ್ಲ. ಹೌದು. ಆರಾಮಾಗಿ ಒಂಚೂರು ಮೈಂಡ್ ಫ್ರೀ ಆಗ್ಲಿಕ್ಕೆ ಬೆಸ್ಟ್ ಇದು. ಒಂದಷ್ಟು ಜ್ಞಾನವನ್ನು ತಗೊಂಡು ಹೋಗ್ಬೋದು, ಹಾಂ, ಮಾಹಿತಿಗಳು ಸಿಗುತ್ತೆ. ಇದು ಕರೆಕ್ಟ್ ಟೈಮ್ ಇದ್ರೆ ಎಷ್ಟು ಪುಸ್ತಕಗಳನ್ನ ಓದಿ ಒಂದು ಮಾಡ್ಬೋದು. ಜ್ಞಾನ ಇದು ಮಾಡ್ಬೋದಲ್ಲ ಸರ್? ಅದು 2018ರಲ್ಲಿ ಇದರ ಉದ್ಘಾಟನೆ ಆಯಿತು, ಪ್ರತಿಷ್ಠಾನದ್ದು. ಪ್ರತಿಷ್ಠಾನದ ಉದ್ಘಾಟನೆ. ಅವಾಗಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಅವರು ಇದರ ಉದ್ಘಾಟನೆಯನ್ನು ನೆರವೇರಿಸಿದ್ರು. ಮುಖ್ಯಮಂತ್ರಿಗಳು ಬಂದಿದ್ರು ಇಲ್ಲಿಗೆ. ಅದರ ಉದ್ಘಾಟನೆ ನೆರವೇರಿಸಿದ್ರು. ಹ್ಮ್ ಆನಂತರದಲ್ಲಿ ನಿರಂತರವಾಗಿ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಚಾರಣ, ವಿಚಾರ ಸಂಕಿರಣ, ಸಮೂಹದ ನಾಟಕ, ಬೇರೆ ಬೇರೆ ಕಾರ್ಯಾಗಾರಗಳು, ಚಿತ್ರಕಲಾ ಶಿಬಿರಗಳು, ಈ ತರದ್ದು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀರಾ? ಮಾಡ್ಕೊಂತ ಅಂದ್ರೆ ಎಲ್ರಿಗೂ ಎಲೋ ಇದೆ, ಬಂದವರಿಗೆ ಎಲ್ಲರಿಗೂ ಎಲ್ಲರಿಗೂ ಅವಕಾಶ ಇದೆ. ಅಂದ್ರೆ ಇಂತಿಷ್ಟ ಅಂತ ಅದೇನಿಲ್ಲ, ಅದು ಚಾರಣಕ್ಕೆ ಇರುತ್ತೆ. ಅಂದ್ರೆ ಗೊತ್ತಾಯ್ತು ಆ ತರ ಅಷ್ಟೇ. ಉಳಿದಂತೆ ಯಾವುದಕ್ಕೂ ಆ ಥರದ್ದೇನಿಲ್ಲ. ಮತ್ತೆ ಸರ್, ನೀವು ಇಲ್ಲಿಗೆ ಬಂದವ್ರಿಗೆ ಎಲ್ಲರಿಗೂ ಒಳ್ಳೆ ರೀತಿಲಿ ಗೈಡೆನ್ಸ್, ಸೇಮ್ ಗೈಡೆನ್ಸ್ ಎಲ್ಲ ಕೇಳಿದಕ್ಕೆಲ್ಲ ಹೇಳ್ತೀರಲ್ಲ? ಮತ್ತೆ ಕೆಲವೊಂದೆಲ್ಲ ಮಾಹಿತಿಗಳು ಅಲ್ಲೆಲ್ಲ ಇರುತ್ತೆ, ನೀವು ಅದನ್ನ ನೋಡ್ಬೋದು. ಮತ್ತೆ ಟೈಮಿಂಗ್ ಸರ್ ಬರ್ಲಿಕ್ಕೆ? ಬೆಳಗ್ಗೆ 10:30ಯಿಂದ ಸಂಜೆ 5:30ವರೆಗೆ. ಬೆಳಗ್ಗೆ 10:30ರಿಂದ ಸಂಜೆ 5:30 ತನಕ ಓಪನ್ ಇರುತ್ತೆ ಪ್ರತಿಷ್ಠಾನ. ವಾರದ ಎಲ್ಲ ದಿನಗಳಲ್ಲೂ ಕೂಡ ಓಪನ್ ಇರುತ್ತೆ. ವಾರದ ಎಲ್ಲ ದಿನಗಳಲ್ಲೂ ಓಪನ್ ಇರುತ್ತೆ. ಬರ್ಬೋದು. ಇಲ್ಲಿ ಸರ್ ಉದ್ಯಾನವನ ಇದೆ. ಉದ್ಯಾನವನದಲ್ಲಿ ನಿಮಗೆ ಚಿಟ್ಟೆಗಳಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಹಾಕಿದ್ದೀವಿ. ಇಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಚಿಟ್ಟೆಗಳ ಮಾಹಿತಿ ಮತ್ತೆ ಅವುಗಳಿಗೆ ಸಂಬಂಧಪಟ್ಟ ಅವು ಆಕರ್ಷಣೆಗೊಳ್ಳುವಂಥ ಏನು ಮಕರಂದವನ್ನು ಇರೋದಕ್ಕೆ ಮತ್ತೆ ಮೊಟ್ಟೆಯನ್ನು ಇಡಲಿಕ್ಕೆ ಆಗುವಂತಹ ಕೆಲವೊಂದು ಸಸ್ಯಗಳನ್ನು ಈ ಪರಿಸರದಲ್ಲಿ ನೆಟ್ಟಿದ್ದೀವಿ. ಅಂದರೆ ಒಂದು ಅದರ ಆಕ್ಟಿವಿಟೀಸ್ ಸ್ವಲ್ಪ ಜಾಸ್ತಿ ಇರಲಿ ಅನ್ನೋ ಕಾರಣಕ್ಕಾಗಿ ವಿಶೇಷವಾಗಿ ಚಿಟ್ಟೆಗಳಿಗೆ ಅನುಕೂಲಕರವಾಗಿರುವಂತಹ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿದ್ದೇವೆ. ಸರ್, ಇಲ್ಲಿಂದ ತೇಜಸ್ವಿ ಅವರ ಮನೆಗೆ ಎಷ್ಟು ದೂರ ಆಗುತ್ತೆ ಸರ್? ಮೂಡಿಗೆರೆಯಲ್ಲಿ ಮನೆ ಇದೆಯಾ ಅಂತ ಕೇಳಿ ಕಿಲೋಮೀಟರ್ ಆಗುತ್ತೆ. ಮೂಡಿಗೆರೆ ಹ್ಯಾಂಡ್ ಪೋಸ್ಟ್ ಅಂತ. ಅಲ್ಲೂ ಏನಾದ್ರು ನೋಡ್ಲಿಕ್ಕೆ ಏನಾದ್ರು ಇದೆಯಾ? ಅವ್ರ ಮನೆ ಅಷ್ಟೇ, ಮನೆ ನೋಡ್ಕೊಂಡು ಬರ್ಬೋದು. ಅಲ್ಲೂ ಈ ತರ ಇದ್ದಾರಾ? ಅಂದ್ರೆ ಬಂದು ಸ್ವಲ್ಪ ಹೇಳಲಿಕ್ಕೆ? ಅಲ್ಲಿ ಶಿವು ಅಂತ ಒಬ್ರು ಇರ್ತಾರೆ ದೊಡ್ಡದಲ್ಲಿ. ಅವ್ರು ಅಂದ್ರೆ ನೋಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಹೌದು, ಅಲ್ಲೂ ತುಂಬಾ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ನಂಗಂತೂ ಖುಷಿ ಆಯ್ತು ಸರ್, ಥ್ಯಾಂಕ್ ಯು. ಇಷ್ಟೋ ತನಕ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇದೆಲ್ಲ ನೋಡಿ, ಎಲ್ಲಿ ಯಾವ ಚಿಟ್ಟೆಗಳೆಲ್ಲ ಬರುತ್ತೆ ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ಹಾಕಿದ್ದಾರೆ. ಅದು ಯಾವ ಕಾಲದಲ್ಲಿ ಯಾವ ಥರ ಇರುತ್ತೆ, ಯಾವಾಗ ಬಂದು ಯಾವಾಗ ಹೋಗುತ್ತೆ, ಎಲ್ಲಿ ಮೊಟ್ಟೆ ಇಡುತ್ತೆ, ಆ ಥರದ್ದು ಎಲ್ಲ ಇನ್ಫಾರ್ಮೇಶನ್ ಹಾಕಿದ್ದಾರೆ. ಇನ್ನಷ್ಟು ನಿಮ್ಗೆ ಇಲ್ಲಿ ಬಂದ ತಕ್ಷಣ ಗೊತ್ತಾಗುತ್ತೆ. ಅಂದರೆ ವಿಡಿಯೋ ಮಾಡೋದಾದ್ರೆ ಇಲ್ಲಿ 3 hours 5 hours ತನಕ ವಿಡಿಯೋ ಮಾಡ್ಬೋದು, ಅಷ್ಟು ಹೇಳಲಿಕ್ಕಿದೆ ಇಲ್ಲಿ. ಅದಕ್ಕೆ ನೀವು ಬಂದು ಒಂದು ವಿಸಿಟ್ ಮಾಡಿ. ರಜೆಯಲ್ಲಿ ಎಲ್ಲರೂ ಬರ್ತೀರಲ್ಲ, ಈ ಕಡೆ ಒಂದು ಪ್ಲ್ಯಾನ್ ಹಾಕಿದಾಗ ಬಂದು ನಮ್ಮ ತೇಜಸ್ವಿ ಅವರ ಪ್ರತಿಷ್ಠಾನಕ್ಕೆ ಒಂದು ವಿಸಿಟ್ ಮಾಡಿಟ್ಟು ಹೋಗಿ. ಥ್ಯಾಂಕ್ ಯು. ನೋಡಿದ್ರಿ ಅಲ್ಲ, ಈಗ ಇಷ್ಟೆಲ್ಲ ಮಾಹಿತಿ ತಗೊಂಡಿದ್ದೀನಿ ಇವ್ರ ಹತ್ರ. ಇನ್ನಷ್ಟು ಮಾಹಿತಿಗಳಿಗೆ, ಬೇರೆ ಬೇರೆ ಪ್ಲೇಸ್ಗಳಿಗೆ ಎಲ್ಲಿಗೆ ಹೋಗ್ಬೇಕಂತ ಕಮೆಂಟ್ ಮಾಡಿ. ಇಲ್ಲಿ ನನ್ನ ಕೈಯಲ್ಲಿ ಆಗಿದ್ದೆಲ್ಲ ವೀಡಿಯೋ ಮಾಡಿ ಅಲ್ಲಿನ ಬಗ್ಗೆ ಹೇಳ್ತೀನಿ.